ಮೋಕ್ಷದ ಲಾಸ್ಟ್ ಕ್ವಶನ್ ಬಗ್ಗೆ ಮಕ್ಕಳ ಕಳ್ಳಿ ಅಂತೇಳಿ ತುಂಬ ಟ್ರೋಲ್ ಆಗ್ತಾ ಇದೆ ಹೊರಗಡೆ, ಅದ್ರ ಬಗ್ಗೆ ಏನಾರ ಗೊತ್ತಾ ಸರ್ ಅಥವಾ ಏನಾರ ಮಾಹಿತಿ ಅದಕ್ಕೆ? ಸುಮ್ಮನೆ ಅದು ಕೇಳ್ಪಟ್ಟೆ. ಅವರು ಅದೇನೋ ಆಗಿತ್ತಂತೆ, ಅದು ಆಗಿದ್ದಾದ್ಮೇಲೆ ಅದನ್ನು ಅವರು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅದು ಕೋರ್ಟಿಂದ ಆರ್ಡರ್ ಆಗಿದೆ ಅಂತ ಕೇಳ್ಪಟ್ಟೆ. ಬಟ್ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಸರ್. ಓಕೆ, ನಿಮಗೆ ಹುಡುಗಿಯರು ವಿಚಾರವಾಗಿ ನಿಮ್ಮ ತಂದೆ ಹೇಳಿದ್ರು ಒಂದು ಲವ್ ಇತ್ತು ಅಂತೇಳಿ, ಅದು ಕಾರಣಾಂತರಗಳಿಂದ ಬಿಡ್ತು ಅಂತ ಹೇಳಿ, ಯಾರು ಅದೇ ಅಂತ ಹೇಳಿ? ಅಂದರೆ ಯಾರು ಅಂತ ಹೇಳಿ ಯಾರು ಅಂತ? ಎಂತ ಚೆಂದ ಕೇಳ್ತೀಯ. ಪಾಪ ಅವ್ರ ಪಾಡು ಅವ್ರ ಮದುವೆ ಆಗಿ ಚೆನ್ನಾಗಿದ್ದಾರೆ. ಅಂದರೆ ಅದೇ ಅವಾಗ ಹೇಳಿದ್ದೆ, ಮನೇಲಿ ಹೇಳಿದ್ದೆ ಆದಮೇಲೆ ತಂಗಿರ ಮದುವೆ ಆಗಲಿ ಅಪ್ಪ, ಆಮೇಲೆ ಮಾಡ್ಕೋ ಅಂತ ಹೇಳಿದರು. ಬಟ್ ಅವ್ರ ಮನೇಲಿ ಮದುವೆ ಆಗಬೇಕಿತ್ತು, ಅವ್ರದ್ದು ಒಂದಷ್ಟು ಅದೇ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇರುವಂಥ ಹುಡುಗಿನ? ಇಲ್ಲ ಬೇರೆ ಇಲ್ಲ. ಓಕೆ, ಹಾಗಾದರೆ ನಿಮ್ಮ ಮನದಾಳದಲ್ಲಿರುವ ಆ ಚಂದುಳಿ ಚೆಲುವೆ ಯಾರು ಅಂತ ಹೇಳಿ? ಯಾರಿಲ್ಲ ಈ ಸದ್ಯಕ್ಕೆ. ಅಂದರೆ ಮುಂದೆ ಆ ಬಗ್ಗೆ ಪ್ಲ್ಯಾನ್ ಇರೋದು? ಅದೇ ನೋಡ್ತಿದ್ದಾರೆ ಮನೇಲಿ ನೋಡಿ ಯಾರು ಡಿಸೈಡ್ ಆಗ್ತಾರೋ ಅದನ್ನ ನೋಡ್ಕೊಂಡು ಅಂತ. ಓಕೆ, ಹಲವಾರು ಟೈಮ್ಗಳಲ್ಲಿ ನಿಮ್ಮ ತಂದೆಯವರು ಹೇಳ್ತಾ ಇದ್ದಾರೆ, ಎಲ್ಲಿ ನಮಗೆ ಹೊರಗಡೆ ಹೋದಂಥ ಸಮಯದಲ್ಲಿ ಯಾರು ಮರ್ಯಾದೆ ಕೊಡ್ತಿರ್ಲಿಲ್ವೋ, ನಮ್ಮ ಮಗ ಮಂಜಣ್ಣ ಅವರು ಈಗ ಬಿಗ್ ಬಾಸ್ಗೆ ಬಂದ ಮೇಲೆ ನಮಗೆ ರಾಜ ಮರ್ಯಾದೆ ಸಿಗ್ತಿದೆ ಅಂತ ಹೇಳಿ. ನಿಮ್ಮ ತಂದೆಯವರು ಕೂಡ ಕೆಲವೊಮ್ಮೆ ಭಾವುಕರಾಗಿರ್ತಕ್ಕಂಥ ಕ್ಷಣಗಳು ಕೂಡ ಇದೆ. ನೀವು ಒಂದು ಅಪ್ರತಿಮ ಸಾಧನೆಗೆ, ಅದ್ರ ಬಗ್ಗೆ ಏನು ಹೇಳಿಕೆ ಚಪ್ಪ? ಸರ್ ಅವರಿಂದ ನಾವು ಸರ್, ನಮ್ಮಿಂದ ಅವರಲ್ಲ ಸರ್. ಅವ್ರು ಕೊಟ್ಟಿರೋ ಭಿಕ್ಷೆ ಸರ್. ಅವರು ಕಲಾವಿದರು, ಅವರು ನಟನೆ ಮಾಡಿರೋಂಥದ್ದು. ಅವರು ಪೌರಾಣಿಕ ನಾಟಕಗಳಲ್ಲಿ ಭೀಮನ ಪಾತ್ರ ಮಾಡ್ತಿದ್ರು. ನಮ್ಮ ದೊಡ್ಡಪ್ಪ ಮುನೇಗೌಡರು ಅಂತಿದ್ದಾರೆ, ಅವರು ತೀರ್ಕೊಂಡಿದ್ದಾರೆ ಪಾಪ. ಅವರು ದುರ್ಯೋಧನ ಪಾತ್ರ ಮಾಡ್ತಿದ್ರು. ಅವ್ರು ನಮ್ಮ ಮನೇಲಿ ರಿಹರ್ಸಲ್ ಮಾಡ್ತಿರ್ಬೇಕಾದ್ರೆ ವರ್ಷ ಗಟ್ಟಲೆ ರಿಹರ್ಸಲ್ ಮಾಡ್ತಿದ್ರು. ಅಂದರೆ ವಾರದಲ್ಲಿ 2 ದಿನ ಆ ಥರ. ಅದನ್ನು ನೋಡಿನೇ ನನ್ನ ಕಲಾವಿದನಾಗಿದ್ದು ಸರ್. ನಾನು ಕಲಾವಿದನಾಗಿದ್ದಕ್ಕೆ ಅಲ್ವ ಸರ್, ನಾನು ಒಂದಷ್ಟು ಆ್ಯಕ್ಟರ್ ಆಗಿದ್ದಕ್ಕೋಸ್ಕರನೇ ಬಿಗ್ ಬಾಸ್ ಮನೇಲಿ ಆಫರ್ ಸಿಕ್ಕಿದ್ದು. ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿದ್ದಕ್ಕೆ ತಾನೆ ಸರ್ ಅವ್ರಿಗೆ ಒಂದು ರೆಸ್ಪೆಕ್ಟು, ಮಂಜಣ್ಣನ ತಂದೆ ಅಂತ ಗುರುತಿಸಿದ್ರು. ಬಟ್ ಅದರಲ್ಲಿ ಅವ್ರದ್ದೇ ಸರ್, ಅವ್ರು ನಮ್ಮ ತಂದೆ ತಾಯಿ ಮಾಡಿದ್ದಕ್ಕೋಸ್ಕರ, ಅವ್ರು ಮಾಡಿದ ಪುಣ್ಯಕ್ಕೋಸ್ಕರ ತಾನೆ ಸರ್ ನಾವು ಕಲಾವಿದನಾಗಿದ್ವಿ. ಅದಕ್ಕೋಸ್ಕರನೇ ಇವೆಲ್ಲ ಸರ್. ನನ್ನಿಂದ ಅವ್ರಿಗೇನೋ ಹೆಸರು ಸಿಕ್ತು ಅಂತಲ್ಲ ಸರ್, ಅವರಿಂದ ನನಗೆ ಹೆಸರು ಸಿಕ್ತು.